ಚಿಕ್ಕಬಳ್ಳಾಪುರ ತಾಲೂಕಿನ ಯರ್ರನಾಗೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ನಡೆದು ಬಿಜೆಪಿ ವಶಪಡಿಸಿಕೊಂಡಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಬೆಂಬಲಿಗರು 11 ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಆದರೆ 11 ಸ್ಥಾನಕ್ಕೆ 11 ಸ್ಥಾನ ಬಿಜೆಪಿ ಬೆಂಬಲಿಗರು ಗೆದ್ದಿದ್ದು ಕಾಂಗ್ರೆಸ್ಗೆ ಭಾರೀ ಮುಖಭಂಗ ಅನುಭವಿಸಿದ್ದಾರೆ. ಯರ್ರನಾಗೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ನೇತೃತ್ವದಲ್ಲಿ ನಡೆದಿದ್ದು, ಗೆಲುವು ಸಾಧಿಸಿದ 11 ಜನ ಸದಸ್ಯರುಗಳಿಗೆ ಹೂಮಾಲೆ ಹಾಕಿ ಶುಭಾಶಯ ಕೋರಿದ್ದಾರೆ. ನಾಗೇನಹಳ್ಳಿನಲ್ಲಿ ಹಾಲು ಉತ್ಪಾದಕರ ಸಂಘದ ಸದಸ್ಯರ ಚುನಾವಣೆ ನಡೆದು ಸುಮಾರು ನಮ್ಮ ಫಾಲೋವರ್ಸ್ ಅಂದರೆ ರಘು, LTT ಇವರೆಲ್ಲ ಸೇರಿಕೊಂಡು ಹುಡುಗರು, ಆನಂದ್, ನಮ್ಮ ಯಜಮಾನರು ಎಲ್ಲ ಸೇರಿ ಇವತ್ತು 11 ಸೀಟು ಗೆದ್ದಿದ್ದಾರೆ ಅಂದರೆ ಬಹಳ ಸಂತೋಷ ಆಗ್ತೈತೆ. ಮುಂದೇನು ಇದೇ ರೀತಿಯಲ್ಲಿ ನಡ್ಕೋಬೇಕು ಅಂತಲೂ ನಾನು ಹೇಳ್ತಾ ಇದ್ದೀನಿ. ಇವತ್ತು ಯಾವ ರೀತಿ ಕೆಲಸಗಳಾಗಿದೆ, ಮೊದಲು ನಾವು ಯಾವ ರೀತಿ ಕೆಲಸಗಳು ಮಾಡಿದ್ದೀವಿ ಅನ್ನೋದನ್ನು ಈ ಜನ ಎಲ್ಲ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡ್ರೆ ಇಂಥದ್ದು ಸಗಸಂಸ್ಥೆಗಳಿಗೆಲ್ಲನೂ ಒಂದು ಒತ್ತು ಕೊಟ್ಟಿದ್ದೀವಿ. ಇವತ್ತು ಹಳ್ಳಿಗಾಡಿನಲ್ಲಿ ಒಳ್ಳೆಯ ಶುದ್ಧ ನೀರು ಕುಡಿಬೇಕಾದ್ರೆ ನಮ್ಮ ಸಾಯಿ ಕೃಷ್ಣ ಟ್ರಸ್ಟ್ನಿಂದ ಸುಮಾರು ನೀರಿನ ಘಟಕಗಳನ್ನು ಮಾಡಿಸಿದ್ದೀವಿ. ಅದೇ ರೀತಿಯಲ್ಲಿ ರಸ್ತೆಗಳು ಆಗಿದೆ. ಇದನ್ನೆಲ್ಲ ಜನ ತಿಳ್ಕೋಬೇಕು ಅಷ್ಟೇ ಹೊರತು ನಾವು ಹೆಚ್ಚಾಗಿ ನಾವು ತಿಳ್ಕೊಂಡು ಕೆಲಸ ಮಾಡಿದ್ರೆ ಮುಂದೆ ಇನ್ನೂ ಉಪಯೋಗ ಆಗ್ತೈತೆ. ಇವಾಗ ಸಂಸದರಾಗಿದ್ದಾರೆ. ನಬಾರ್ಡ್ನೆಲ್ಲ ಅದು ಯಾವುದಪ್ಪ ಸ್ಕೀಮು, ಅದರಲ್ಲೂ PMGYನಲ್ಲಿ ಸ್ಕೀಮ್ನಲ್ಲಿ ಕೆಲವು ರಸ್ತೆಗಳು ಮಾಡಬೇಕು ಅಂತ ಒಂದು ಲಿಸ್ಟ್ ಹಾಕ್ಕೊಂಡಿದ್ದಾರೆ. ಒಂದು ಲಿಸ್ಟ್ ಹಾಕ್ಕೊಂಡಿದ್ದಾರೆ. ಆ ಲಿಸ್ಟ್ ಪ್ರಕಾರ ನಾವು ಇಂಥ ರೋಡ್ಗಳಿಗೆ ಒಂದು ಅವಕಾಶ ಕೊಟ್ಟು ಕೆಲಸ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ರಘು, ನಮ್ಮ LTTಗಾನು ನಮ್ಮ ಹುಡುಗರೆಲ್ಲ ಇದ್ದಾರೆ. ಯಾಕೆ ಅಂದರೆ ಅವರ ಒಗ್ಗಟ್ಟು ರೀ. ನೋಡ್ರಿ, ಒಂದೋ ಎರಡೋ ಇರ್ತಾರೆ ಕಿಡಿಗೇಡಿಗಳು ಅಂತ ಇದರಲ್ಲೆಲ್ಲ ಬರ್ತೈತೆ, ನೀವು ನೋಡಿರ್ಬೋದು. ಎಲ್ಲ ಪ್ರಶ್ನೆಯವ್ರಿಗೆಲ್ಲ ಗೊತ್ತಿದೆ. ಅದು ಬೇಕು ಅಂತ ಪುಳ್ಳೆ ಇರ್ತಾರೆ. ಅವಾಗ ಎಲೆಕ್ಷನ್ ಮಾಡಲೇಬೇಕಾಗತ್ತೆ. 11 ಜನ ಗೆಲ್ಬೇಕಾದ್ರೆ ಸುಮ್ಮನೆ ಆಯ್ತಾ? ಅರ್ಥ ಆಯ್ತಲ್ರಿ? 11 ಜನನೂ ಗೆದ್ದಿದ್ದಾರೆ ಅವರು. ಸುಮ್ಮನೆ ಕೆಲವರು ಇರ್ತಾರೆ, ಯಾಕೆ ಬಿಡಬೇಕು? ಅದು ಇನಾನಮಸ್ ಆಗಿ ಯಾಕೆ ಬಿಡಬೇಕು? ಇಲ್ಲಿ ಒಂದು 2-3 ಅಂತ ಮಾಡಿರ್ತಾರೆ. ಆಕಸ್ಮೇನು ಪ್ರಯೋಜನಕ್ಕೆ ಬರಲ್ಲ. ಇಂಥ ಹುಡುಗರು ಇಂಥ ಜನದಲ್ಲಿ 11 ಜನ ಗೆಲ್ಲಬೇಕಾದ್ರೆ ಎಷ್ಟು ಶ್ರಮ ಪಡ್ತಿರ್ತಾರೆ. ಅದರಿಂದ ಒಳ್ಳೆಯದಾಗಿದೆ. ನಮಗೆಲ್ಲ ಮುಂದಿನ ಫ್ಯೂಚರ್ ಭಾಳ ಚೆನ್ನಾಗಿರ್ತೈತೆ ಅಂತ ನನ್ನ ಅಭಿಲಾಷೆ. ದೇವರು ಒಳ್ಳೇದು ಮಾಡ್ತಾರೆ. ಇನ್ನು ಯರ್ರನಾಗೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಬಿಜೆಪಿ ತೆಕ್ಕೆಗೆ ಬರುತ್ತಿದ್ದಂತೆ ಊರಿನ ಗ್ರಾಮಸ್ಥರು, ಮಹಿಳೆಯರು, ಯುವಕರೆಲ್ಲ ಸೇರಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ದಾರೆ. ಈ ನಾಮಿನೇಷನ್ ಆಗಬೇಕಿದ್ದ ಚುನಾವಣೆ ಬೇಕು ಅಂತಲೇ ಕಾಂಗ್ರೆಸ್ ಮುಖಂಡರ ಪಿತೂರಿಯಿಂದ ಚುನಾವಣೆ ನಡೆದಿದ್ದು, ಈಗ ಚುನಾವಣೆಯ ಫಲಿತಾಂಶ ಅವರಿಗೆ ತಕ್ಕ ಪಾಠ ಕಲಿಸಿದೆ ಎಂದು ಮಾಜಿ ಕೋಚಿಮುಲ್ ನಿರ್ದೇಶಕ KV ನಾಗರಾಜು ತಿಳಿಸಿದರು. ಈ ದಿನ ಚಿಕ್ಕಬಳ್ಳಾಪುರ ತಾಲೂಕು ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಯರ್ರನಾಗೇನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ, ಬಹುಶಃ ಇದು ಹೊಸ ಸಹಕಾರ ಸಂಘ. ನಾನು ನಿರ್ದೇಶಕನಾಗಿದ್ದಾಗ ಕಳೆದ 5 ವರ್ಷಗಳಲ್ಲಿ ಇದನ್ನು ರಿಜಿಸ್ಟ್ರೇಷನ್ ಮಾಡಿ ಹಾಲು ಉತ್ಪಾದಕ ಸಹಕಾರ ಸಂಘ ಪ್ರಾರಂಭ ಮಾಡಬೇಕು ಅಂತ ಹೊರಟ್ವಿ. ಆದರೆ ಕಾರಣಾಂತರದಿಂದ ಅದು 4 ವರ್ಷ ತಡ ಆಯಿತು. ಕಳೆದ ವರ್ಷ ಇದು ಪ್ರಾರಂಭ ಆಯಿತು. ಆದರೆ ಚುನಾವಣೆ ಮತ್ತೆ ಬಂತು. ಚುನಾವಣೆ ಬಂದಾಗ ಈ ಗ್ರಾಮದಲ್ಲಿ ಭಾಳ ಜನ ಒಗ್ಗಟ್ಟಾಗಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಎರಡು NDA ಪಕ್ಷಗಳು ಒಗ್ಗಟ್ಟಾಗಿರೋದ್ರಿಂದ ಇಲ್ಲೆಲ್ಲ ಜನ ಕೂಡ ಒಂದು ಪರವಾಗಿದ್ದಾರೆ, NDA ಪರವಾಗಿದ್ದಾರೆ. ಆದರೆ ಕೆಲವರು ಇಲ್ಲಿ ಕಾಂಗ್ರೆಸ್ನವರು ಚುನಾವಣೆ ನಡೀಲೇಬೇಕು ಅಂತೇಳಿ ಚುನಾವಣೆಯನ್ನು ನಡೆಸಿದ್ರು. ಇವತ್ತು ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಲಾಭ 1 ವರ್ಷ ಆಗಿರೋದ್ರಿಂದ ಲಾಭ ಇಲ್ಲ. ಇವತ್ತು ಖರ್ಚಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಮುಖಂಡರುಗಳೇ ಖರ್ಚು ಮಾಡಿಕೊಂಡು ಇವತ್ತು ಚುನಾವಣೆ ಮಾಡಿದ್ದಾರೆ. ಆದರೆ ಜನ ಒಮ್ಮತದಿಂದ 11 ಸ್ಥಾನ ಇರೋದು
2 ಸ್ಥಾನ ಖಾಲಿ ಇರ್ತದೆ. ಅದಕ್ಕೆ ಇಲ್ಲಿ ಯಾರು ಅಭ್ಯರ್ಥಿಗಳು ಅರ್ಹ ಅಭ್ಯರ್ಥಿಗಳಿಲ್ಲ. ಹಾಗಾಗಿ 11 ಸ್ಥಾನವನ್ನು ಗೆಲ್ಲೋದ್ರಲ್ಲಿ ಈ ಊರಿನ ಮುಖಂಡರು, ಪಂಚಾಯಿತಿ ಸದಸ್ಯರಾದಂಥ ಆನಂದ್ ಅವರು, ನಮ್ಮ ಮುಖಂಡರಾದಂಥ ರಘುರವರು, ಗೋವಿಂದ ರೆಡ್ಡಿ ಅವರು, ಅದೇ ರೀತಿ ನಮ್ಮ ಎಲ್ಲ ಚಿಕ್ಕನಾರಾಯಣಪ್ಪನವರು, ರಮೇಶ್ ಅವರು, ಶಂಕರಪ್ಪನವರು, ಕೃಷ್ಣಪ್ಪನವರು, ಎಲ್ಲ ಮುಖಂಡರುಗಳು ಸೇರಿ, ಅಂಬರೀಷು, ನಮ್ಮ ರಾಮಚಂದ್ರ LTT ರಾಮಚಂದ್ರ ಮಗ, ಎಲ್ಲರೂ ಶಂಕರ್ ರೆಡ್ಡಿ, ಎಲ್ಲರೂ ಸೇರಿ ಇವತ್ತು 11 ಸ್ಥಾನಗಳನ್ನು ಗೆಲ್ಲೋದ್ರಲ್ಲಿ ಸಫಲರಾಗಿದ್ದಾರೆ. ನಾನು ನಮ್ಮ ಡಾಕ್ಟರ್ ಸುಧಾಕರ್ ಅವರ ವತಿಯಿಂದ, ಡಾಕ್ಟರ್ ಸುಧಾಕರ್ ಅವರ ಪರವಾಗಿ ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ಕೇಶವರೆಡ್ಡಿ ಅಣ್ಣನವರು, ಇವತ್ತೇನು ಬಂದಿರತಕ್ಕಂಥ ನಮ್ಮ ಜಯರಾಮ್ ಅವರು ಇರ್ಬೋದು, ಆನಂದ್ ಅವರು ಇರ್ಬೋದು, ಆಮೇಲೆ ಶಿವಕುಮಾರ್ ಇರ್ಬೋದು, ನಮ್ಮ ಮುಖಂಡರುಗಳು ಎಲ್ಲರೂ ಸೇರ್ಕೊಂಡು ಇವತ್ತು ಈ ಚುನಾವಣೆ ನಾವು ನಡೆಸಿದ್ದೀವಿ. ಜನ ನಮಗೆ ನಮ್ಮ ವಿಶ್ವಾಸಕ್ಕೆ ಮತವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘ ಚೆನ್ನಾಗಿ ನಡ್ಕೊಂಡು ಹೋಗಬೇಕು, ಇದಕ್ಕೊಂದು ಒಳ್ಳೆ ಕಟ್ಟಡ ಆಗಬೇಕು, ಇದರಲ್ಲಿ ರಾಜಕಾರಣ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಆಯ್ಕೆ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಡಾಕ್ಟರ್ ಸುಧಾಕರ್ ವತಿಯಿಂದ, ಭಾರತೀಯ ಜನತಾ ಪಕ್ಷದ ವತಿಯಿಂದ ಮತ್ತು JDS NDA ವತಿಯಿಂದ ಎಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ನಮ್ಮ ಹಿರಿಯರಾದಂಥ ಕೇಶವರೆಡ್ಡಿಯವರು ಈ ಚುನಾವಣೆ ನೇತೃತ್ವ ವಹಿಸಿಕೊಂಡು ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಗೆದ್ದಿದ್ದೀವಿ. ಈ ವೇಳೆ ಬಿಜೆಪಿ ಮುಖಂಡ ಹಾಗೂ ವಿಎಸ್ಎನ್ ಅಧ್ಯಕ್ಷ ಜಯರಾಮ್ ರೆಡ್ಡಿ, ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಹರಿಹರಪುರ ಶಿವಕುಮಾರ್, ಕಣಜೇನಹಳ್ಳಿ ಆನಂದ್, ಮುಷ್ಟೂರು ಶಶಿ ಹಾಗೂ ನೂತನ ಸದಸ್ಯರುಗಳಾದ ಮುರಳಿ, ರಮೇಶ್, ಶಂಕರಪ್ಪ, ಗಂಗಾ ನರಸಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.